ನನ್ನೆಲ್ಲ ಸ್ನೇಹಿತರಿಗೆ ನಾನು ಮಾಡುವ ನಮಸ್ಕಾರಗಳು. ಇವತ್ತಿನ ತರಗತಿ ಕಂಪ್ಯೂಟರ್ ಇತಿಹಾಸದ ಒಂದು ಸುವರ್ಣ ಪಯಣದ ಬಗ್ಗೆ ನೋಡ್ತಾವೆ. ಅಂದರೆ ಯಾವ ರೀತಿ ಪ್ರಾರಂಭದಲ್ಲಿ ಇವತ್ತಿನ ನಾವೇನು ಫೋನು, ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್ಗಳನ್ನು ನೋಡ್ತಾ ಇದ್ದಲ್ಲ, ಅದು ಯಾವ ರೀತಿ ವರ್ಗಾವಣೆಯಾಗಿ ಬದಲಾವಣೆಯಾಗಿ ಬಂತು ಅನ್ನೋದನ್ನು ಈ ಒಂದು ತರಗತಿಯೊಳಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ವಿಕಾಸದ ಒಂದು ಆರಂಭಿಕ ಹೆಜ್ಜೆಗಳಂತ ನೋಡೋದಾದರೆ ಈ ಒಂದು ಆರಂಭಿಕ ಹೆಜ್ಜೆಗಳನ್ನು ನೋಡೋದಾದ್ರೆ ಏನಪ್ಪ ಅಂದರೆ ಇವತ್ತು ನಾವೇನು ಆಧುನಿಕ ಒಂದು ಕಂಪ್ಯೂಟರನ್ನು ನೋಡ್ತಾ ಹೊಂಟಿದ್ದೇವೋ ಅದು ಹಿಂದೆ ಯಾವ ರೀತಿ ಕಾಣ್ತಾ ಹೋಗ್ತದನ್ನು ನೋಡೋಣ. ಅಂದರೆ ನಾವು ಇವತ್ತು ಬಳಸ್ತಾ ಇರುವಂಥ ಆಧುನಿಕ ಕಂಪ್ಯೂಟರು ಒಂದೇ ದಿನದಲ್ಲಿ ಏನಾಗಿಲ್ಲ, ನಿರ್ಮಾಣ ಆಗಿಲ್ಲ. ಅದು ಸತತ 100 ವರ್ಷಗಳ ಒಂದು ಸಂಶೋಧನೆ ಮತ್ತು ಕಠಿಣ ಒಂದು ಪರಿಶ್ರಮದ ಮೂಲಕ ಏನಾಗ್ತೈತಿ ಒಂದು ಇವತ್ತು ನಾವು ಕಂಪ್ಯೂಟರನ್ನು ಕಾಣ್ತಾವೆ. ಇದರ ಒಂದು ಇತಿಹಾಸವನ್ನು ಕಾಣ್ತಾ ಹೋಗ್ತೀವಿ. ಮೊದಲಿಗೆ ಈ ಒಂದು ಯಾವ ರೀತಿ ಪ್ರಾರಂಭ ಆತಂತ ನೋಡೋದಾದ್ರೆ ಮೊದಲಿಗೆ ಅಬಾಕಾಸುಗಳ ಮೂಲಕ ಪ್ರಾರಂಭವನ್ನು ಆಗ್ತಾವೆ. ನೀವು ಅಬಾಕಾಸ್ ಯಾವ ಸಣ್ಣರಿದ್ದಾಗ ನೋಡ್ತಾ ಹೋಗ್ತೀರಿ. ಒಂದು ಮಣಿಕಟ್ಟುಗಳು, ಒಂದು ಚೌಕಟ್ಟು ಇರ್ತೈತಿ. ಆ ಮಣಿಕಟ್ಟುಗಳ ಚೌಕಟ್ಟಿನೊಳಗೆ 7 ಸರಿಸ್ರಿ, 4 ಸರಿಸ್ರಿ, 3 ಸರಿಸ್ರಿ, ಒಟ್ಟು ಎಷ್ಟು ಆತು ಅನ್ನೋದನ್ನು ಈ ರೀತಿಯ ಅಬಾಕಾಸ್ನೊಳಗೆ ನೀವೇನು ಮಾಡ್ತಾಯಿದ್ರಿ, ಕಲ್ತಿದ್ರಿ. ಈ ಒಂದು ಅಬಾಕಾಸ್ ಎಲ್ಲಿ ಉಗಮ ಆತಪ್ಪ ಅಂದ್ರೆ ಇದು ಚೀನಾದೊಳಗೆ ಉಗಮ ಆಯ್ತು. ಎಲ್ಲಿ ಈ ಒಂದು ಅಬಾಕಾಸ್ನ ಪರಿಕಲ್ಪನೆ ಎಲ್ಲಿ ಉಗಮ ಆತಪ್ಪ ಅಂದ್ರೆ ಚೀನಾದೊಳಗೆ ಆಯ್ತು. ಇದು ಜಗತ್ತಿನ ಮೊದಲ ಒಂದು ಗಣಕ ಸಾಧನ ಅಂತಂದು ಕರಿತಾ ಹೋಗ್ತಾರೆ. ಏನು ಈ ಅಬಾಕಾಸನನ್ನು ಜಗತ್ತಿನ ಮೊದಲ ಗಣಕ ಸಾಧನ ಅಂದರೆ ಮೊದಲಿಗೆ ಈ ಒಂದು ಗಣಿತದ ಒಂದು ಕೂಡಿಸುವಿಕೆ ಮತ್ತು ಕಳೆಯುವಿಕೆಯನ್ನು ಈ ಒಂದು ಅಬಾಕಾಸಿನ ಮೂಲಕ ಏನು ಮಾಡ್ತಾಯಿದ್ರು, ಕಂಡುಹಿಡ್ತಾ ಹೋದರು. ಹಾಗಾಗಿ ಇದನ್ನು ಏನಂತ ಕರೀತಾರಪ್ಪ ಅಂದ್ರೆ ಜಗತ್ತಿನ ಮೊದಲ ಗಣಕ ಸಾಧನ ಅಂತಂದು ಕರಿತಾರೆ. ಈ ಒಂದು ಮಣಿಗಳ ಚೌಕಟ್ಟಿನ ಮೂಲಕ ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಕೂಡಿಸುವಿಕೆ ಮತ್ತು ಕಳೆಯುವಿಕೆಯನ್ನು ಬಳಕೆ ಮಾಡ್ತಾಯಿದ್ರು. ನಂತರದಲ್ಲಿ ಇನ್ನೊಬ್ಬರು ಆವಿಷ್ಕಾರ ಮಾಡ್ತಾ ಹೋಗ್ತಾರೆ. ಜಾನ್ ನೇಪಿಯರ್ ಒಬ್ಬರು ಬರ್ತಾ ಹೋಗ್ತಾರೆ. ಯಾರು? ಜಾನ್ ನೇಪಿಯರ್. ಇವ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಎಲುಬುಗಳು ಇರ್ತಾವಲ್ಲ, ಅಂದ್ರೆ ಬೋನ್ಸ್, ಈ ಎಲುಬುಗಳ ಸಹಾಯದಿಂದ ಏನು ಮಾಡ್ತಾ ಹೋಗ್ತಾನೆ, ನೇಪಿಯರ್ ಬೋನ್ಸ್ ಅಂತಂದು ಒಂದು ಪರಿಕಲ್ಪನೆ ತರ್ತಾವೆ. ಯಾವಾಗ 1414 ಒಳಗೆ ಏನು ಮಾಡ್ತಾ ಹೋಗ್ತಾನೆ, ಆ ಜಾನ್ ನೇಪಿಯರ್ ಏನು ಮಾಡ್ತಾ ಹೋಗ್ತಾನೆ, ಆ ಬೋನುಗಳ ಮೂಲಕ ಏನು ಮಾಡ್ತಾ ಹೋಗ್ತಾನೆ, ಒಂದು ತನ್ನದೇ ಆದಂಥ ವಿನ್ಯಾಸವನ್ನು ಕಂಡುಹಿಡಿದು ಅವುಗಳ ಮೂಲಕ ಏನು ಮಾಡ್ತಾ ಹೋಗ್ತಾನೆ, ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳನ್ನು ವೇಗವಾಗಿ ಮತ್ತು ಸುಲಭವಾಗಿ ಮಾಡೋಕ್ಕೆ ಏನು ಮಾಡ್ತಾ ಹೋಗ್ತಾನೆ, ಸಹಕಾರವನ್ನು ಮಾಡ್ತಾ ಹೋಗ್ತಾನೆ. ಅಂದರೆ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ಗಳನ್ನು ಈ ಒಂದು ನೇಪಿಯರ್ ಬೋನ್ಸ್ಗಳ ಮೂಲಕ ಅತ್ಯಂತ ವೇಗವಾಗಿ ಮತ್ತು ಸುಲಭವಾಗಿ ಕಂಡುಹಿಡಿಯೋಕ್ಕೆ ಇವ ಏನು ಮಾಡ್ತಾ ಹೋಗ್ತಾನೆ, ಸಹಕಾರವನ್ನು ನೀಡ್ತಾ ಹೋಗ್ತಾನೆ. ಯಾರು? ಜಾನ್ ನೇಪಿಯರ್ ಏನು ಮಾಡ್ತಾ ಹೋಗ್ತಾನೆ, ನೇಪಿಯರ್ ಬೋನ್ಸ್ ಎಂಬುದನ್ನು ಪರಿಕಲ್ಪನೆ ಅಂತ ತರ್ತಾ ಹೋಗ್ತಾನೆ. ಯಾವಾಗ? 1414 ಒಳಗೆ. ಮತ್ತು ಮುಂದುವರೆದು ಅದು ಮೊದಲಿಗೆ ಈ ಅಬಾಕಾಸ್ ಮತ್ತು ಆ ಬೋನುಗಳ ಮೂಲಕ ಲೆಕ್ಕಾಚಾರ ಮಾಡ್ತಾರೆ. ಮತ್ತು ಅದು ಮುಂದೆ ಪರಿವರ್ತನೆಯಾಗಿ ಯಾಂತ್ರಿಕ ಒಂದು ಕ್ರಾಂತಿ ಆಗ್ತೈತೆ. ಅಂದರೆ ಯಂತ್ರಗಳ ಮೂಲಕ ಅದರಲ್ಲಿ ಯಾವ್ದು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಪ್ಯಾಸ್ಕಲಿನ್ ಒಬ್ಬನ ನೋಡ್ತಾ ಹೋಗ್ತೀವಿ. ಈ ಪ್ಯಾಸ್ಕಲಿನ್ ಏನು ಮಾಡ್ತಾ ಹೋಗ್ತಾನೆ, 1442ರಾಗ ಮೊದಲ ಯಾಂತ್ರಿಕ ಕ್ಯಾಲ್ಕುಲೇಟರನ್ನು ಕಂಡುಹಿಡ್ತಾ ಹೋಗ್ತಾನೆ. ಯಾರು? ಪ್ಯಾಸ್ಕಲಿನ್ ಏನು ಮಾಡ್ತಾ ಹೋಗ್ತಾನೆ, ಇವನು ಮೊದಲಿಗೆ ಯಾವ ದೇಶವನ್ನು ನಾವು ನೋಡೋದಾದ್ರೆ ಇವಾಗ ಫ್ರೆಂಚ್ ಗಣಿತ ಮ್ಯಾಥಮೆಟಿಕ್ಸನ್ ಆಗಿರ್ತಾನೆ, ಜೊತೆಗೆ ಫಿಲಾಸಫರ್ ಆಗಿರ್ತಾನೆ. ಅಂದರೆ ಇವು ಪ್ಲೇಸ್ ಪ್ಯಾಸ್ಕಲನ್ನು ಏನು ಮಾಡ್ತಾ ಹೋಗ್ತಾನೆ, ಪ್ಯಾಸ್ಕಲಿನ್ ಅನ್ನೋದನ್ನು ಒಂದು ಮಷೀನನ್ನು ಕಂಡುಹಿಡ್ತಾ ಹೋಗ್ತಾನೆ. ಅದು ಮೊದಲ ಯಾಂತ್ರಿಕ ಕ್ಯಾಲ್ಕುಲೇಟರ್ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗ್ತೀವಿ. ಈ ಒಂದು ಪ್ಯಾಸ್ಕಲಿನೊಳಗೆ ಏನು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಹಲ್ಲು ಚಕ್ರ ತಂತ್ರಜ್ಞಾನವನ್ನು ಕಂಡುಹಿಡ್ತಾ ಹೋಗ್ತಾನೆ. ಅಂದ್ರೆ ಲೋಹದ ಒಂದು ಚಕ್ರಗಳು ಮತ್ತು ಗೇರುಗಳ ಒಂದು ಸಹಾಯದಿಂದ ಸ್ವಯಂಚಾಲಿತವಾದಂಥ ಕೂಡಿಸುವಂಥ ಮತ್ತು ಕಳೆಯುವ ಸಾಮರ್ಥ್ಯವನ್ನು ಆ ಒಂದು ಹಲ್ಲು ಚಕ್ರ ತಂತ್ರಜ್ಞಾನದೊಳಗೆ ಕಾಣ್ತಾ ಹೋಗ್ತೀವಿ. ಯಾರು ಕಂಡುಹಿಡ್ತಾ ಹೋಗ್ತಾರಪ್ಪ ಅಂದ್ರೆ ಪ್ಯಾಸ್ಕಲ್ ಅವರು ಕಂಡುಹಿಡ್ತಾ ಹೋಗ್ತಾರೆ. ಯಾವ ಮಿಷಿನ್? ಪ್ಯಾಸ್ಕಲಿನ್ ಮಿಷಿನನ್ನು 1442 ಕಂಡುಹಿಡ್ತಾ ಹೋಗ್ತಾರೆ. ಅದನ್ನು ಏನಂತ ಕರಿತಾವಪ್ಪ ಅಂದ್ರೆ ಜಗತ್ತಿನ ಮೊದಲ ಯಾಂತ್ರಿಕ ಕ್ಯಾಲ್ಕುಲೇಟರ್ ಅಂತಂದು ಕರಿತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗ್ತೀವಿ. ಕಂಪ್ಯೂಟರ್ ಪಿತಾಮಹ ಅಂತ ಹೇಳ್ತಾ ಹೋಗ್ತೀವಿ. ಯಾರು? ಚಾರ್ಲ್ಸ್ ಬ್ಯಾಬೇಜ್. ಈ ಚಾರ್ಲ್ಸ್ ಬ್ಯಾಬೇಜ್ ಅವರು 19ನೇ ಶತಮಾನದ ಒಂದು ಬ್ರಿಟಿಷಿನ ಮ್ಯಾಥಮೆಟಿಕ್ಸನ್ ಆಗಿರ್ತಾ ಹೋಗ್ತಾನೆ. ಇವನನ್ನು ಏನಂತ ಕರಿತಾವಪ್ಪ ಅಂದ್ರೆ ಕಂಪ್ಯೂಟರ್ನ ಪಿತಾಮಹ ಅಂತ ಕರಿತಾವೆ. ಯಾಕೆ ಅವನು ಕಂಪ್ಯೂಟರ್ನ ಪಿತಾಮಹ ಅಂತ ಕರಿತಾವಪ್ಪ ಅಂದ್ರೆ ಅನಲಿಟಿಕಲ್ ಇಂಜಿನ್ ಜೊತೆಗೆ ಡಿಫರೆನ್ಷಿಯಲ್ ಇಂಜಿನನ್ನು ಕಂಡುಹಿಡ್ತಾ ಹೋಗ್ತಾನೆ. ಯಾರು? ಈ ಒಂದು ಚಾರ್ಲ್ಸ್ ಬ್ಯಾಬೇಜ್ ಅನಲಿಟಿಕಲ್ ಇಂಜಿನ್ ಮತ್ತು ಡಿಫರೆನ್ಸ್ ಇಂಜಿನನ್ನು ಕಂಡುಹಿಡ್ತಾ ಹೋಗ್ತಾನೆ. ಇವುಗಳ ಒಂದು ಮೂಲಕ ಏನಾಗ್ತವೆ,
ಏನು ಕರಿತಾ ಹೋಗ್ತಾವಪ್ಪ ಅಂದ್ರೆ ಇವನನ್ನು ಕಂಪ್ಯೂಟರ್ನ ಪಿತಾಮಹ ಅಂತಂದು ಕರಿತಾ ಹೋಗ್ತೀವಿ. ಈ ಒಂದು ಆಧುನಿಕ ಗಣಕಯಂತ್ರಗಳ ಒಂದು ಪ್ರಮುಖ ತತ್ವಗಳಾದಂಥ ಇನ್ಪುಟ್ ಮತ್ತು ಪ್ರೊಸೆಸಿಂಗ್ ಮತ್ತು ಔಟ್ಪುಟ್ಟನ್ನು ಏನು ಮಾಡ್ತಾ ಹೋಗ್ತಾರೆ, ಸುವ್ಯವಸ್ಥಿತವಾದಂಥ ವಿನ್ಯಾಸವನ್ನು ಯಾರು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಈ ಚಾರ್ಲ್ಸ್ ಬ್ಯಾಬೇಜ್ ಅವರು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅವ್ರನ್ನ ಏನು ಕರಿತಾವಪ್ಪ ಅಂದ್ರೆ ಕಂಪ್ಯೂಟರ್ನ ಪಿತಾಮಹ ಅಂತಂದು ಕರಿತಾ ಹೋಗ್ತೀವಿ. ಅದೇ ಹೇಳಿದ್ವಿ ಯಾವ ಇಂಜಿನ್ ಅಂತ ಹೇಳಿದ್ವಿ, ಡಿಫರೆನ್ಸ್ ಇಂಜಿನ್ ಮತ್ತು ಅನಲಿಟಿಕಲ್ ಇಂಜಿನ್. ಈ ಡಿಫರೆನ್ಸ್ ಇಂಜಿನನ್ನು ಯಾವಾಗ ಕಂಡುಹಿಡಿತಾನಪ್ಪ ಅಂದ್ರೆ 1822 ಕಂಡುಹಿಡ್ತಾ ಹೋಗ್ತಾನೆ. ಅಂದ್ರೆ ಆ ಅಭೆಯ ಅಂದರೆ ಸ್ಟೀಮ್ ಶಕ್ತಿಯಿಂದ ಚಲಿಸುವಂಥ ಸ್ವಯಂಚಾಲಿತವಾದಂಥ ಗಣಿತ ಸೂತ್ರಗಳನ್ನು ಏನು ಮಾಡ್ತಾ ಹೋಗ್ತಾನೆ, ಕೋಷ್ಟಕಗಳನ್ನು ದೋಷರಹಿತವಾಗಿ ಏನು ಮಾಡ್ತಾ ಹೋಗ್ತಾವನ್ನು ಸಿದ್ಧಪಡಿಸ್ತಾ ಹೋಗ್ತಾನೆ. ಅದಕ್ಕೆ ಎಂತ ಕರಿತಾನಪ್ಪ ಅಂದರೆ ಡಿಫರೆನ್ಸ್ ಇಂಜಿನ್. ಯಾವಾಗ 1882 ಆವಿಷ್ಕಾರವನ್ನು ಮಾಡ್ತಾ ಹೋಗ್ತಾನೆ. ಇನ್ನೊಂದು ಅನಲಿಟಿಕಲ್ ಇಂಜಿನ್ 1833 ಏನು ಮಾಡ್ತಾ ಹೋಗ್ತಾನೆ, ಆವಿಷ್ಕಾರವನ್ನು ಮಾಡ್ತಾ ಹೋಗ್ತಾನೆ. ಇದು ಜಗತ್ತಿನ ಪ್ರಥಮ ಸಾಮಾನ್ಯ ಉದ್ದೇಶದ ಯಾಂತ್ರಿಕ ಕಂಪ್ಯೂಟರ್ ಒಂದು ಮಾದರಿ ಆಗ್ತದೆ. ಈ ಒಂದು ಮಾದರಿಯೊಳಗೆ ದತ್ತಾಂಶ ಶೇಖರಣೆ ಮತ್ತು ಗಣಿತದ ಒಂದು ನಿಯಂತ್ರಣ ಘಟಕವನ್ನು ಈ ಒಂದು ವಿನ್ಯಾಸದೊಳಗೆ ಮಾಡ್ತಾ ಹೋಗ್ತಾನೆ. ಯಾವ ಇಂಜಿನ್, ಅನಲಿಟಿಕ್ ಇಂಜಿನ್ ಒಳಗೆ. ಈ ಡಿಫರೆನ್ಸ್ ಇಂಜಿನ್ 1822 ಆವಿಷ್ಕಾರ ಮಾಡ್ತಾ ಹೋಗ್ತಾನೆ. ಅನಲಿಟಿಕಲ್ ಇಂಜಿನನ್ನು 1833 ಏನು ಮಾಡ್ತಾ ಹೋಗ್ತಾನೆ, ರಚನೆಯನ್ನು ಮಾಡ್ತಾ ಹೋಗ್ತಾನೆ. ತದನಂತರದಲ್ಲಿ ಪ್ರಥಮ ಪ್ರೋಗ್ರಾಮರ್ ಯಾರು, ಲೇಡಿ ಯಾಡಾ ಲವ್ಲೇಸ್ ಅವರ ಏನು ಮಾಡ್ತಾ ಹೋಗ್ತೀವಿ. ಈ ಚಾರ್ಲ್ಸ್ ಬ್ಯಾಬೇಜ್ ಅವರು ಏನು ಕಂಡು ಹಿಡಿತಾ ಹೋಗ್ತಾರೆ, ಅನಲಿಟಿಕಲ್ ಇಂಜಿನ್ ಯಂತ್ರಕ್ಕೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಅಲ್ಗಾರಿದಮ್ ಅಥವಾ ಕೋಡನ್ನು ಬರೆದಂಥ ಕೀರ್ತಿ ಯಾರಿಗೆ ಸಲ್ತತ್ತಪ್ಪ ಅಂದ್ರೆ ಲೇಡಿ ಯಾಡಾ ಲವ್ಲೇಸ್. ಹೀಗಾಗಿ ಅವ್ರನ್ನ ಏನಂತ ಕರಿತಪ್ಪ ಅಂದ್ರೆ ಪ್ರಥಮ ಪ್ರೋಗ್ರಾಮರ್ ಅಂತಂದು ಕರಿತಾ ಹೋಗ್ತೀವಿ. ಇವ್ರ ಒಂದು ಕೊಡುಗೆ ನೋಡೋದಾದ್ರೆ ಏನಪ್ಪ ಅಂದ್ರೆ ಈ ಒಂದು ಯಾಂತ್ರಿಕ ಕಂಪ್ಯೂಟರ್ ಕೇವಲ ಒಂದು ಸಂಖ್ಯೆಗಳ ಲೆಕ್ಕಾಚಾರ ಮಾತ್ರವಲ್ಲದೆ ಆ ಚಿಹ್ನೆಗಳ ಮೂಲಕ ಕೂಡ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಹುದು ಎಂದು ತೋರಿಸಿಕೊಟ್ಟಂಥ ಜಗತ್ತಿನ ಮೊಟ್ಟ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಎಂಬುದು ಈ ಒಂದು ಅಪ್ರತಿಮ ಕೊಡುಗೆ ಯಾರು ಸಲ್ತದಪ್ಪ ಅಂದ್ರೆ ಲೇಡಿ ಯಾಡಾ ಲವ್ಲೇಸ್. ಕೇವಲ ಒಂದು ಗಣಿತ ಲೆಕ್ಕಾಚಾರಗಳೇ ಮಾತ್ರವಲ್ಲ, ಚಿಹ್ನೆಗಳ ಮೂಲಕ ಕೂಡ ಆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಹುದೆಂಬುದನ್ನು ತೋರಿಸಿಕೊಟ್ಟಂಥ ಕೀರ್ತಿ ಲೇಡಿ ಯಾಡಾ ಲವ್ಲೇಸ್ ಅವರಿಗೆ ಸಲ್ತಾ ಹೋಗ್ತೈತಿ. ಮೊದಲಿಗೆ ಹೇಳಿದೆ ಈ ಒಂದು ಕಂಪ್ಯೂಟರ್ನ ಇತಿಹಾಸದ ಮೈಲಿಗಲ್ಲು ಅಂತ ನೋಡೋದಾದರೆ ಯಾವ ರೀತಿ ಅಂದರೆ ಮೊದಲನೆಗೆ ಚೀನಾದಲ್ಲಿ ಆವಿಷ್ಕಾರ ಆಗ್ತೈತಿ ಯಾವುದು, ಅಬಾಕಸ್. ಕ್ರಿಸ್ತಪೂರ್ವ 2400 ಅಬಾಕಸ್ನ ಒಂದು ಆವಿಷ್ಕಾರವನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಮಣಿಗಳ ಒಂದು ಚೌಕಟ್ಟಿನ ಮೂಲಕ ಏನು ಮಾಡ್ತಾ ಹೋಗ್ತೀವಿ, ಜಗತ್ತಿನ ಒಂದು ಮೊದಲ ಲೆಕ್ಕಾಚಾರ ಸಾಧನವನ್ನು ನೋಡ್ತಾ ಹೋಗ್ತೀವಿ. ತದನಂತರದಲ್ಲಿ 1614 ಜಾನ್ ನೇಪಿಯರ್ ಏನು ಮಾಡ್ತಾ ಹೋಗ್ತಾನೆ, ನೇಪಿಯರ್ ಬೋನ್ಸ್ ಎಂಬುದನ್ನು ಆವಿಷ್ಕಾರ ಮಾಡ್ತಾ ಹೋಗ್ತಾನೆ. ಈ ಒಂದು ನೇಪಿಯರ್ ಬೋನ್ಸ್ನೊಳಗೆ ಗುಣಾಕಾರ ಮತ್ತು ಭಾಗಾಕಾರವನ್ನು ವೇಗವಾಗಿ ಮಾಡುವಂಥ ಕೊಡುಗೆಯನ್ನು ಇವನು ನೀಡ್ತಾ ಹೋಗ್ತಾನೆ. ತದನಂತರದಲ್ಲಿ ಬ್ಲೇಸ್ ಪ್ಯಾಸ್ಕಲ್ ಅವರು ಏನು ಮಾಡ್ತಾ ಹೋಗ್ತಾರೆ, 1642 ಪ್ಯಾಸ್ಕಲಿನ್ ಯಂತ್ರವನ್ನು ಕಂಡುಹಿಡ್ತಾ ಹೋಗ್ತಾನೆ. ಈ ಒಂದು ಯಂತ್ರದೊಳಗೆ ಮೊದಲ ಗೇರ್ಗಳ ಮತ್ತು ಆಧಾರಿತ ಯಾಂತ್ರಿಕ ಕ್ಯಾಲ್ಕುಲೇಟರನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಯಾಂತ್ರಿಕ ಒಂದು ವ್ಯವಸ್ಥೆ ಈ ಪ್ಯಾಸ್ಕಲಿನ್ ಯಂತ್ರದ ಮೂಲಕ ಬರ್ತಾ ಹೋಗ್ತದೆ. ತದನಂತರದೊಳಗೆ ಅನಲಿಟಿಕಲ್ ಇಂಜಿನ್ 1833 ಆವಿಷ್ಕಾರ ಮಾಡ್ತಾ ಹೋಗ್ತಾರೆ ಯಾರು, ಚಾರ್ಲ್ಸ್ ಬ್ಯಾಬೇಜ್ ಅವರು. ಇದಿಷ್ಟು ಏನಪ್ಪ ಅಂದರೆ ಕಂಪ್ಯೂಟರ್ನ ಇತಿಹಾಸದ ಒಂದು ಮೈಲುಗಳು ಆಗ್ತಾ ಹೋಗ್ತವೆ. ಈ ಒಂದು ತರಗತಿ ಇಷ್ಟ ಆದಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.